ನಿಮಗೆ ಗೊತ್ತಾ, ಬೂಕರ್ ಅವಾರ್ಡು ಮತ್ತು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡು ಎರಡು ಬೇರೆ ಬೇರೆ. ಹೌದು. ಏನಪ್ಪ ಡಿಫ್ರೆನ್ಸ್ ಅಂತಂದರೆ, ಬೂಕರ್ ಅವಾರ್ಡು ಅಂತಂದರೆ ಯಾರು ಇಂಗ್ಲೀಷಲ್ಲೇ ನಾವೆಲ್ ಬರೆದ್ಬಿಟ್ಟು ಆ ನಾವೆಲ್ನ UK ಅಥವಾ ಐರ್ಲ್ಯಾಂಡಲ್ಲಿ ಪಬ್ಲಿಷ್ ಮಾಡಿರ್ತಾರೋ, ಸೊ ಆ ಒಂದು ಪ್ರಾಸೆಸ್ಸಲ್ಲಿ ಅಗೇನ್ ಯಾವ ಪುಸ್ತಕ ಅಥವಾ ಯಾವ ನಾವೆಲ್ಲು ವಿನ್ ಆಗುತ್ತೋ, ಸೊ ಆ ನಾವೆಲ್ಗೆ ಬೂಕರ್ ಅವಾರ್ಡ್ನ ಕೊಡ್ತಾರೆ. ಹಾಗಿದ್ರೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅಂದ್ರೆ ಏನು ಅಂದರೆ, ಯಾರು ಯಾವ ಲ್ಯಾಂಗ್ವೇಜಲ್ಲೂ ಬೇಕಿದ್ರೂ ಆ ನಾವೆಲ್ನ ಬರೆದಿರ್ಬೋದು. ಬಟ್ ಆ ಬರೆದಿರ್ತಕ್ಕಂಥ ಒಂದು ನಾವೆಲ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅಗೇನ್ ಆ ಒಂದು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಈ ಒಂದು ನಾವೆಲ್ನ UK ಅಥವಾ ಐರ್ಲ್ಯಾಂಡಲ್ಲಿ ಪಬ್ಲಿಷ್ ಮಾಡಿ, ಸೊ ಈ ರೀತಿ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಎಲ್ಲ ಬುಕ್ಗಳಲ್ಲಿ ಯಾವ ಬುಕ್ ವಿನ್ ಆಗುತ್ತೋ, ಸೊ ಆ ಒಂದು ಬುಕ್ಕಿಗೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡನ್ನು ಕೊಡ್ತಾರೆ. ಈ ಬಾರಿಯ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡು ನಮ್ಮ ಕನ್ನಡದ ಬಾನು ಮುಷ್ತಾಕ್ ಅವರು 1990ರಿಂದ 2023ರವರೆಗೆ ಬರೆದಿರ್ತಕ್ಕಂಥ ಸಣ್ಣ ಪುಟ್ಟ ಕಥೆಗಳ ಪುಸ್ತಕವೇ ಈ ಹಾರ್ಟ್ ಲ್ಯಾಂಪ್. ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರೋರು ದೀಪಾ ಬಾಸ್ತಿ ಅವರು. ಸೊ ಈ ಒಂದು ಅವಾರ್ಡ್ನ ಆಥರಿಗೂ ಹಾಗೂ ಟ್ರಾನ್ಸ್ಲೇಟರ್ ಇಬ್ಬರಿಗೂ ಕೊಡ್ತಾರೆ, ಹಾಗೂ ಬಂದಿರತಕ್ಕಂಥ ಟೋಟಲ್ ಮನಿನ ಇಬ್ಬರಿಗೂ ಶೇರ್ ಮಾಡ್ತಾರೆ. ಸೊ ಏನಕ್ಕಪ್ಪ ಅಂತಂದರೆ, ಲೋಕಲ್ ಲ್ಯಾಂಗ್ವೇಜಲ್ಲಿ ಬರೆದಿರ್ತಕ್ಕಂಥ ಒಂದು ಪುಸ್ತಕನ ಅಥವಾ ನಾವೆಲ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಲ್ಲ ಆಡಿಯನ್ಸ್ಗೂ ರೀಚ್ ಮಾಡಿಸ್ಬೇಕು ಅಂತಂದರೆ ಆ ಟ್ರಾನ್ಸ್ಲೇಟರ್ ಪಾತ್ರ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಸೊ ಈಗ ಕರ್ನಾಟಕ ಸರ್ಕಾರ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಬಂದಿದೆ ಅಂತೇಳಿ ಬಾನು ಮುಷ್ತಾಕ್ ಅವರಿಗೆ ದಸರಾ ಉದ್ಘಾಟನೆಯ ಆಹ್ವಾನವನ್ನು ನೀಡಿದೆ. ಸೊ ಅದೇ ರೀತಿ ದೀಪಾ ಬಾಸ್ತಿ ಅವರಿಗೂ ಕರಿಬೋದಾಗಿತ್ತಾ? ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?